ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಸಂದರ್ಭದಲ್ಲಿ ನಮಗೆ ಅವರ ಕರೆಯುವ ಮತ್ತು ಆಹ್ವಾನದ ವಿಧಾನ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಡಿಫರೆಂಟ್ ಅಕೇಶನ್ ಔಟ್ ಆಫ್ 104 ಪ್ರೈವೇಟ್ ಸ್ಕೂಲ್ಸ್ ಇನ್ ದಿಸ್ ತಾಲೂಕು. ಸೊ ಹಾಗಾಗಿ ಅವರ ಆ ಒಂದು ಪ್ರೀತಿಯ ಕರೆಯೋಲೆಯನ್ನು ನಿರಾಕರಿಸಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳಿದ್ದರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ವಿ. ತುಂಬ ಸಂತೋಷ ಆಗುತ್ತೆ. ಇದೊಂದು ವಿಶೇಷವಾಗಿ ವಿಭಿನ್ನವಾಗಿ ಯೋಜಿಸಿ ಆಯೋಜನೆ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ. ಬಹುತೇಕ ಶಾಲೆಗಳಲ್ಲಿ ನಡೆದೇ ಇದ್ದಂಥ ಕಾರ್ಯಕ್ರಮ ಇದು. ಅಷ್ಟರ ಮಟ್ಟಿಗೆ ತುಂಬ ನಮ್ಮ ಈ ಸಂಸ್ಥೆಯವರು ಅಭಿನಂದನಾ ಅರ್ಹರು. ಅವ್ರನ್ನ ನಾನು ಈ ಮುಖಾಂತರವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ತುಂಬ ಯಾಕಂದರೆ ಆ ಮಕ್ಕಳ ಬದುಕು ಒಂದು ಸಿಹಿ ಘಟನೆಯಿಂದ ಪ್ರಾರಂಭ ಆಗುತ್ತೆ. ತಂದೆ ತಾಯಿಗಳಿಗಾದರೂ ಅಷ್ಟೇ ಇಂಥ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸುವಂಥ ಪ್ರಾರಂಭಿಕ ವೇದಿಕೆಯಾಗಿ ಈ ರೀತಿ ಇರಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಕನಸನ್ನು ಕಾಣ್ತೀವಿ. ಆ ಕನಸು ನನಸಾಗುವಂಥ ಸಂದರ್ಭವನ್ನು ಆ ಮಕ್ಕಳ ನಲಿಯುವಂಥದ್ದು, ಕಲಿಯುವಂಥದ್ದು, ಈ ವಾತಾವರಣವನ್ನು ಪ್ರದರ್ಶನ ಮಾಡಲಿಕ್ಕೆ ಇಂಥ ಸಿಗುವಂಥ ವೇದಿಕೆಯನ್ನು ಅನುಭವಿಸುವಂಥ ಸಂದರ್ಭ ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ತುಂಬ ಸಂತೋಷವಾದಂಥ ಸಂಗತಿ. ಇದನ್ನು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಿಹಿ ಘಟನೆಗಳಿಂದ ಪ್ರಾರಂಭ ಆಗುವಂಥ ಬದುಕು ಯಾವತ್ತಿಗೂ ಕೂಡ ಒಂದು ಉಜ್ವಲವಾದಂಥ ಬದುಕನ್ನು ಕಟ್ಟಿಕೊಡುತ್ತೆ. ತುಂಬ ವಿಭಿನ್ನವಾಗಿ ಆಯೋಜನೆ ಮಾಡಿ ಮಕ್ಕಳನ್ನ ಸೇರಿಸಿದ್ದಾರೆ. ನಾವೆಲ್ಲ ಅಂದ್ಕೊಳ್ತೀವಿ 21 ವರ್ಷಗಳ ನಂತರ ಪದವಿ ಪ್ರದಾನ ಆಗುತ್ತೆ. ಆ ಪದವಿ ಪ್ರದಾನದಲ್ಲಿ ಈ ರೀತಿಯಾದಂಥ ಪದವಿ ವಸ್ತುಗಳನ್ನು ತೊಡ್ತಾರೆ ಮಕ್ಕಳುಗಳು. ಆದರೆ ಈ ಮಕ್ಕಳುಗಳಿಗೆ ಪ್ರಾರಂಭದಲ್ಲೇ LKG ಮತ್ತು UKG ಹಂತದಲ್ಲೇ ಅಂಥ ಒಂದು ಭಾವನೆಯನ್ನು, ಫೀಲಿಂಗನ್ನು ಮೂಡಿಸುವಂಥ ಕಾರ್ಯಕ್ರಮ ಇದೆಯಲ್ಲ, ಇದೊಂದು ವಿಶೇಷವಾಗಿ ಕ್ರಿಯಾಶೀಲವಾದಂಥ ಯೋಚನಾ ವಿಧಾನ ಇದೆ. ಈ ವಿಧಾನದ ಮೂಲಕ ಒಂದು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥ ಒಂದು ಸ್ಥಿತಿಯನ್ನು ಈ ಸಂಸ್ಥೆ ನಿರ್ವಹಿಸಿಕೊಂಡು ಬರ್ತಾ ಇದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲೂ ಕೂಡ ನಾನು ಈ ಕಿಂಡರ್ ಗಾರ್ಟನ್ ಗ್ರ್ಯಾಜುಯೇಷನ್ ಪ್ರೆಸೆಂಟೇಷನ್ ಸಿಯರ್ಮನಿಯಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಕೂಡ ನನಗೆ ತುಂಬ ಖುಷಿಯಾಗಿತ್ತು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ತಾವು ಭಾಗವಹಿಸಿದ್ದೀರಿ. ದ ಗ್ಲಿಮ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಗ್ರೋಯಿಂಗನ್ನು ನಾನು ನೋಡ್ತಾ ಇರಬೇಕಾದಾಗ 2016-17 ಪ್ರಾರಂಭವಾದಂಥ ಇನ್ಸ್ಟಿಟ್ಯೂಷನ್ ಬರೀ 17 ಮಕ್ಕಳಿಂದ ಪ್ರಾರಂಭ ಆಗಿ ಇವತ್ತು ಸುಮಾರು 700 ಮಕ್ಕಳುಗಳಿಗೆ ಫ್ರಮ್ LKG ಟು ಡಿಗ್ರಿವರೆಗೂ ಅವರು ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಬಹಳ ಶ್ರಮ ಇರುತ್ತೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 510 ವಿದ್ಯಾರ್ಥಿಗಳು ಸೆಕೆಂಡ್ PUCನಲ್ಲಿ ಭಾಗವಹಿಸಿದ್ದಾರೆ. ಔಟ್ ಆಫ್ 510, 202 ಆರ್ 202 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ನಿಜವಾಗಲೂ ತುಂಬ ಅದ್ಭುತವಾದ ಸಾಧನೆ. ಎಲ್ಲ ಮಕ್ಕಳುಗಳು ಪಾಸಾಗಿದ್ದಾರೆ. ಪಾಸಾಗಿರುವಂಥ ಮಕ್ಕಳುಗಳೆಲ್ಲ 15 ಮಕ್ಕಳುಗಳು ಸೆಕೆಂಡ್ ಕ್ಲಾಸಲ್ಲಿದ್ದಾರೆ. ಇನ್ನು ಉಳಿದಂಥ 293 ಸ್ಟೂಡೆಂಟ್ಸ್ ಅವರೆಲ್ಲರೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಡಿಸ್ಟ್ರಿಕ್ಟ್ನಲ್ಲಿ ಏನು CBSE ಸಿಲೆಬಸ್ಸಲ್ಲಿ ಪ್ರಾರಂಭ ಆಗಿರುವಂಥ ಕಾಲೇಜುಗಳಲ್ಲಿ ಮೊದಲ 3 ರ್ಯಾಂಕ್ಗಳನ್ನು ಇದೇ ಸಂಸ್ಥೆ ಪಡ್ಕೊಂಡಿರೋದು ನೋಡಿ ತುಂಬ ಸಂತೋಷ ಆಯಿತು ನನಗೆ. ಸ್ಟೇಟ್ನಲ್ಲಿ 7th, 8th ರ್ಯಾಂಕ್, 12th, 14th ರ್ಯಾಂಕ್ಗಳನ್ನು ಕೂಡ ತಗೊಂಡಿದ್ದಾರೆ. ಅದು ತುಂಬ ಬಹಳ ಕಷ್ಟ. ಏಕೆಂದರೆ ಅದಕ್ಕೆ ಬೇಕಾದಂಥ ಬೋಧಕ ವರ್ಗವನ್ನು ರೆಡಿ ಮಾಡಿ ಪ್ರತಿದಿನ ಅದನ್ನು ಫಾಲೋ ಮಾಡಿ ಅಲ್ಲಿ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಅದರ ಔಟ್ಕಮನ್ನು ರಿಸಲ್ಟ್ ತಗೊಳ್ಳೋದಿದೆಯಲ್ಲ, ಅದಕ್ಕೆ ತುಂಬ ಡೆಡಿಕೇಟಿವ್ ಅಟ್ಮಾಸ್ಫಿಯರ್ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಥೆ ತುಂಬ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಾದಂಥ ಒಂದು ಯಶಸ್ಸು ಈ ಸಂಸ್ಥೆಗೆ ಸಿಗಲಿ, ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಕಾರಯುತವಾದಂಥ ಶಿಕ್ಷಣ ಸಿಗುವಂಥ ವಾತಾವರಣ ಈ ಸಂಸ್ಥೆಯಿಂದ ಆಗಲಿ ಅಂತ ಹೇಳಿ ಶುಭ ಹಾರೈಕೆಗಳನ್ನು ಮಾಡಿ. ಏನು ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಡೇ ಅಂತ, ಅಂದ್ರೆ ಪದವಿ ಪ್ರದಾನ ಕಾರ್ಯಕ್ರಮ ಅಂತ. ಸೊ ಪ್ರತಿಯೊಂದು ಕಾಲೇಜಲ್ಲೂ ಪದವಿ ಮುಗಿದ ನಂತರ ಸೊ ಅವ್ರಿಗೆ ಗ್ರಾಜ್ಯುಯೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮಲ್ಲಿ ಏನು ವಿಶೇಷತೆ ಅಂತಂದ್ರೆ ನಮ್ಮಲ್ಲಿ pre-KG, LKG, UKG ಓದನ್ನ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂದ್ರೆ ಪ್ರೈಮರಿಗೆ ಹೆಜ್ಜೆ ಇಡ್ತಕ್ಕಂಥ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಡೇ ಅಂತ ಕಾರ್ಯಕ್ರಮ ಮಾಡ್ಕೊಂಡಿರ್ತೀವಿ. ಸೊ ಇದರ ಅರ್ಥ ಏನು ಅಂತಂದ್ರೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುವರ್ಮ ಅಮೃತಂಗಮಯ ಅಂತ. ಇಟ್ ಲೀಡ್ಸ್ ಫ್ರಮ್ ಅನ್ಟ್ರೂತ್ ಟು ಟ್ರೂತ್. ಅದಾದ ನಂತರ ಡಾರ್ಕ್ನೆಸ್ ಇಂದ ಲೈಟ್ನೆಸ್ಗೆ, ಅದಾದ ನಂತರ ಡೆತ್ ಇಂದ ಇಮ್ಮಾರಲಿಟಿಗೆ. ಇದ್ರ ಅರ್ಥ ಏನು ಅಂತಂದ್ರೆ ಮನುಷ್ಯ ಎಲ್ಲಿ ಹುಟ್ಟಬೇಕು ಅನ್ನೋದು ಖಚಿತ ಇರೋದಿಲ್ಲ.
ಹುಟ್ಟಿದ ನಂತರ ಎಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದು ಮನುಷ್ಯನ ಕೈಲಿರುತ್ತೆ. ಅಂದ್ರೆ ಮನುಷ್ಯನ ಹುಟ್ಟಿಗಿಂತ ಸಾಧನೆ ಮುಖ್ಯ ಅಂತ ಹೇಳ್ತಾ, ಸೊ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ನಮ್ಮಲ್ಲಿ UKG ಮುಗಿಸಿ ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏನು ಹೆಜ್ಜೆ ಇಡ್ತಾ ಇದ್ದಾರೆ ಅವರ ಮೊದಲನೇ ಮೆಟ್ಲು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಪ್ರೀ ಪ್ರೈಮರಿಯಲ್ಲಿ ಮಕ್ಕಳು ಏನಾಗಿರ್ತಾರೆ, ಸಣ್ಣ ಪುಟ್ಟ ಮಕ್ಕಳು ಪಾಠದ ಜೊತೆಗೆ ಆಟನೇ ಜಾಸ್ತಿ ಇರುತ್ತೆ. ಸೊ ಅದನ್ನ ಮುಗಿಸಿ ಸೊ ಇವತ್ತು ಪ್ರೈಮರಿಗೆ ಪ್ರಾಥಮಿಕ ಹಂತಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಸಹಾಯದಿಂದ ಆ ಮಕ್ಕಳು ಒಂದು ಉನ್ನತ ಹಂತಕ್ಕೆ ಹೆಜ್ಜೆ ಇಟ್ಟಿದ್ರೆ ತಪ್ಪಾಗಲಾರದು. ನಮ್ಮ ಸಂಸ್ಥೆ 2016-17ರಲ್ಲಿ ಸ್ಥಾಪನೆ ಆದಂತ ಸಂಸ್ಥೆ. 300 ಮಕ್ಕಳನ್ನ ಒಳಗೊಂಡಂತ ನಮ್ಮ ಸಂಸ್ಥೆ ಇವತ್ತು 2500 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ. ಸೊ ನಮ್ಮ ಅಧ್ಯಕ್ಷರಾದಂತಹ ರಾಮಾಂಜನೇಯ ಸರ್ ಅವರ ನೇತೃತ್ವದಲ್ಲಿ ಸ್ಥಾಪನೆ ಆದಂತಹ ಈ ಒಂದು ಸಂಸ್ಥೆ ಇವತ್ತು 2500 ವಿದ್ಯಾರ್ಥಿಗಳಿಗೆ ಹೊಸಕೋಟೆ ತಾಲೂಕಿನ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಆ ಉನ್ನತ ಮಟ್ಟಕ್ಕೆ ನಮ್ಮ ಸಂಸ್ಥೆ ಏರಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಸೊ ಹುಟ್ಟು ನಮ್ಗೆ ಖಚಿತ ಅಲ್ಲ. ಹುಟ್ಟಿದ ನಂತರ ನಾವೇನ್ ಸಾಧನೆ ಮಾಡ್ತೀವಲ್ವ ಅದು ನಮ್ಮ ಕೈಲೇ ಇರುತ್ತೆ, ಅದು ಖಚಿತ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ಸಂಸ್ಥೆ ಹುಟ್ಟಾಕ್ದಾಗ್ಲಿಂದ ಕೂಡ ಇವತ್ತಿನವರೆಗೂ ಒಂದು ಸಾಧನೆಯನ್ನ ಮಾಡ್ತಾನೆ ಬರ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದ್ರೆ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಾಗಿರ್ಬೋದು, ಕಾಲೇಜಿನ ಉಪನ್ಯಾಸಕ ವೃಂದದವರಾಗಿರ್ಬೋದು, ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಸಂಸ್ಥೆ ಈ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಮಾಡಿದೀವಿ. ಅದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು, ಅದೇ ರೀತಿ ನಮ್ಮ ಪೋಷಕರು ಹಾಗೂ ನಮ್ಮ ನೆಚ್ಚಿನ ಪುಟಾಣಿ ವಿದ್ಯಾರ್ಥಿಗಳು ಯಾರು ಪದವಿಯನ್ನ ಪಡ್ಕೊಂಡಿರ್ತಾರೆ, ಸೊ ಅವರ ಒಂದು ಸಹಕಾರದಿಂದ ಇವತ್ತೊಂದು ಕಾರ್ಯಕ್ರಮ ವಿಜೃಂಭಣೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. Announcing that we have around 800 plus students in our school, and our school is affiliated to CBSE New Delhi. That affiliation we have got in the year of 2024-25. So we are proudly saying that every time all the festivals, everything we are celebrating in our school, this is kind of a thing like we are educating the children, and even we are giving the co-curricular activities also, and even the festivals, how to celebrate the festivals. So that also we are teaching from our school. This is kind of an all-round development for the students. And today we have it is a grand success of the graduation day for our kindergarten students. The theme of the graduation day was Roots to Grow and Wings to Fly. So I would like to speak about this theme, Roots to Grow, Wings to Fly. For every plant, roots are very important, and we are giving the wings. The parents and the teachers are giving the wings to the students. So this is very, very essential for each and every child from their childhood. So thank you so much for giving the opportunity, and even I would like to thank all our management, President sir, Secretary sir, and all the trustee members and my teachers for their support. Because of their support only, we could make it a grand success of this celebration. Thank you once again. Good afternoon to everyone. ಇವತ್ತು ನಾವು ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಗ್ರಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡಿದೀವಿ. ಈ ಶಾಲೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಆ ಎಲ್ಲಾ ಸ್ಟೂಡೆಂಟ್ಸ್ ನ ಮೈಂಡ್ಸ್ ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡಿ, ಟೀಚ್ ಮಾಡಿ ಮುಂದೆ ಯಾವ ತರ ಬರ್ಬೇಕು ಅನ್ನೋದನ್ನ ನಮ್ಮ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಎಲ್ಲಾ ಟೀಚರ್ಸ್ಗೂ ಎಲ್ಲಾ ಸ್ಟೂಡೆಂಟ್ಸ್ಗೂ ಕಲಿಸ್ಕೊಡ್ತಾರೆ. ವಿತ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಆಲ್ಸೋ. ಮ್ಯಾನೇಜ್ಮೆಂಟ್ ಸಪೋರ್ಟ್ ಯಾವಾಗ್ಲೂ ನಮ್ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಗೋಸ್ಕರ ಇರುತ್ತೆ. ಅಂಡ್ ಪೇರೆಂಟ್ಸ್ ಆಲ್ಸೋ, ಪೇರೆಂಟ್ಸ್ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಏನೇನ್ ಬೇಕು ಎಲ್ಲ ಕಲಿಸ್ಕೊಡ್ತಾರೆ. ಮತ್ತೆ ಸ್ಟೂಡೆಂಟ್ಸ್ ಗೆ ಯಾವ ತರ ಮುಂದೆ ಬರ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅಂಡ್ ಅವರು ಶಾಲೆಯಲ್ಲಿ ಬಂದು ಏನ್ ಕಲ್ತ್ಕೊತಾರೋ ಮನೇಲಿ ಹೋಗಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಟೀಚರ್ಸ್ಗೆ, ನೀವು ತುಂಬಾ ಚೆನ್ನಾಗಿ ಕಲ್ತ್ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಸೊ ನಮ್ಗೆ ಅವಾಗೆಲ್ಲ ತುಂಬಾ ಖುಷಿ ಆಗತ್ತೆ. ಸೊ ವಿ ಆರ್ ಪ್ರೌಡ್ ಟು ಬಿ ದ ಟೀಚರ್ಸ್ ಆಫ್ Mahadeva International School also. Thank you all. We celebrated the graduation ceremony of the year 2025-26 from the Mahadeva International School. As we all know, today's learners are tomorrow's leaders. We want to bring up our children as a bright leaders of the world. So today we represented and felicitated all our students. So we celebrated graduation ceremony, which was a successful event, and we want our children to shine in the world. And I thank my management, all my teachers, our children and the parents for making this event a grand success. Thank you everyone.